ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ನಾನು ಸೋಮವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಫ್ರೆಂಡ್ಸ್, ಬೆಳಿಗ್ಗೆ ಸೋಮವಾರ ನಾಷ್ಟಕ್ಕೆ ನಾನು ಇಡ್ಲಿ ಮಾಡೋಕ್ಕಿಟ್ಟಿದ್ದೆ. ಬಟ್ ಇಡ್ಲಿ ಕುಕ್ಕರ್ ಸೌಂಡ್ ಜಾಸ್ತಿ ಆಗಿಬಿಟ್ಟಿತ್ತು. ಅದು ನನಗೆ ಲಕ್ಷಣ ಬಂದಿಲ್ಲ. ಅದನ್ನು ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಬೇಕು ಅನ್ನೋದು. ಹಂಗೆ ವಿಡಿಯೋ ಮಾಡಿಬಿಟ್ಟಿನಿ. ಬರೀ ಅದರ ಸೌಂಡ್ ಜಾಸ್ತಿ ಕೇಳಿಸ್ಬಿಟ್ಟೈತಿ, ಸೊಯ್ ಅನ್ನೋ ಒಂದು ಸೌಂಡ್. ಹಾಗಾಗಿ ಇದನ್ನು ವಾಯ್ಸ್ ರೆಕಾರ್ಡ್ ಕೊಡಕತ್ತೀನಿ. ಡೈರೆಕ್ಟಾಗಿ ನಾನು ಮಾತಾಡಿದ್ದೆ, ಬಟ್ ಆ ಸೌಂಡು ನಿಮ್ಗೆಲ್ಲರಿಗೂ ಡಿಸ್ಟರ್ಬ್ ಆಗುತ್ತಾ ಅಂತ ಹೇಳ್ಬಿಟ್ಟು ವಾಯ್ಸ್ ರೆಕಾರ್ಡ್ ಕೊಡಕತ್ತೀನಿ. ಇಲ್ಲಿ ನೋಡ್ಬೋದು, ಹಸಿಮೆಣ್ಸಿನ್ಕಾಯಿನ ಹುರಿಯಾಕತ್ತೀನಿ. ಯಾಕಂದ್ರೆ ಚಟ್ನಿಗೆ ಇಡ್ಲಿಗೆ ಇಟ್ಟಿದ್ದೀನಿ. ಆಲ್ರೆಡಿ ಇಲ್ಲಿ ಶೇಂಗಾದ ಕಾಳನ್ನು ಕೂಡ ಹುರಿದಿಟ್ಟಿನಿ. ನೋಡ್ಬೋದು, ಚಟ್ನಿಗೆ ಶೇಂಗಾ ಕಾಳು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಡಿಗೆ ತಕ್ಕೊಂಡು ಇಟ್ಕೊಂಡಿನಿ. ಇಲ್ಲಿ ನೋಡ್ಬೋದು, ಹಾಲನ್ನು ಕೂಡ ಫ್ರಿಜ್ಜಲ್ಲೇ ಇಟ್ಟು ಮಕ್ಕೊಂಡಿದ್ದೆ ರಾತ್ರಿ. ಅದನ್ನು ಈಗ ಹೊರಗೆ ತೆಗೆದಿಟ್ಟಿನಿ. ಸ್ವಲ್ಪ ಕೋಲ್ಡ್ ಹೋದ್ಮೇಲೆ ಅದರೊಳಗೆ ಚಾಕಿಟ್ರಾಯ್ತು. ಸ್ವಲ್ಪ ಇತ್ತು ಹಾಲು, ಚಾ ಕಾಸಿದ್ರಾಯ್ತು ಅಂತ ಇಟ್ಟಿನಿ. ಆಮೇಲೆ ಬೆಳ್ಳುಳ್ಳಿ ಸುಲಿತಾ ಇದ್ದೆ, ಮತ್ತು ಹಸಿ ಕೊಬ್ಬರಿ ಭಾಳ ದಿವಸ ಆಗಿತ್ತು ಫ್ರಿಜ್ಜಲ್ಲಿ ಇಟ್ಟು. ಹಾಗಾಗಿ ತುರಿಯಾಕದು ಫುಲ್ ಗಟ್ಟಿ ಆಗಿಬಿಟ್ಟಿತ್ತು. ಸಣ್ಣದಾಗಿ ಕಟ್ ಮಾಡಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿನಿ. ನೋಡ್ಬೋದು, ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಡ್ಲಿ ಜೊತೆಗೆ ಚಟ್ನಿ ಚೆನ್ನಾಗಿರುತ್ತೆ, ಸಾಂಬಾರನ್ನು ಕೂಡ ಚೆನ್ನಾಗಿರುತ್ತೆ. ಬಟ್ ಒಂದೊಂದು ಟೈಮು ಚಟ್ನಿನ ಮಾಡ್ಕೊತೀನಿ, ಒಂದೊಂದು ಟೈಮು ಸಾಂಬಾರನ್ನು ಕೂಡ ಮಾಡ್ಕೊಳ್ತೀನಿ. ಇವತ್ತು ನಾನು ಚಟ್ನಿ ಮಾಡ್ಕೊಳಕತ್ತಿದ್ದೆ. ಜಾಸ್ತಿ ಅಂದರೆ ಚಟ್ನಿನೇ ಮಾಡೋದು. ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ಅದನ್ನು ಒಂದೊಂದು ಸಲ ಟ್ರೈ ಮಾಡಿರ್ತೀನಿ. ಇಲ್ಲಾಂದ್ರೆ ರಾತ್ರಿನ ನಾನು ಸಾಂಬಾರು ಮಾಡಿ ಇಟ್ಟಿರ್ತೀನಿ. ನಾನು ಇದು ಇಡ್ಲಿಗೆ ಚಟ್ನಿ ಅದನ್ನೆಲ್ಲ ಮಾಡ್ಕೊಳಕತ್ತಿದ್ನಲ್ಲ, ನಮ್ಮ ಮನೆಯವರು ಪಾತ್ರೆ ತೊಳೆದು ಕಸ ಗುಡಿಸ್ಕೊಳಕತ್ತಿದ್ರು. ಮಕ್ಕಳು ಇಬ್ಬರು ಮಕ್ಕೊಂಡಿದ್ರು. ಮಾತಾಡಿದ್ರೆ, ಜೋರಾಗಿ ಮಾತಾಡಿದ್ರೆ ಎದ್ದು ಬಿಡ್ತಾರ ಅಂತ ಹೇಳ್ಬಿಟ್ಟು ಕದ ಮುಂದಕ್ಕಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೊಳಕತ್ತಿದ್ವಿ. ನಮ್ಮ ನವ್ಯ ಮಲ್ಕೊಂಡಾಳ ಅಂತ ನಾನು ಸುಮ್ಮನೆ ಕೆಲಸ ಮಾಡಕತ್ತೀನಿ. ಅವ್ರ ಅಪ್ಪನ ನೀರು ತರಕ್ಕೆ ಹೋಗಿದ್ರು, ಕುಡಿಯೋಕೆ ನೀರು ಖಾಲಿ ಆಗಿದ್ರು, ಅಷ್ಟೇ ಇದ್ದು. ಹಾಗಾಗಿ ನೀರು ತರಕ್ಕೆ ಹೋಗಿದ್ರು. ನಾನು ಮಕ್ಕೊಂಡಾಳ ಅಂತ ಸುಮ್ಮನೆ ಬಿಟ್ಟಿದ್ನೆ. ಅಂದ್ರೆ ಕೆಳಗೆ ಬಿದ್ದುಬಿಡ್ತಿದ್ಲು ಇವತ್ತು ರಪ್ಪ ಅಂತ ಹೇಳಿಬಿಟ್ಟು. ಅಷ್ಟರೊಳಗೆ ಏನೋ ನನಗೆ ದೇವ್ರು ಅದನ್ನು ಸೂಚನೆ ಕೊಟ್ಬಿಡ್ತಾನೋ ಏನೋ ಗೊತ್ತಿಲ್ಲ. ಹೋಗಿ ನೋಡಿದೆ, ಫುಲ್ಲು ಮನ್ಸದ ಎಂಡಿಗೆ ಬಂದ್ಬಿಟ್ಟಾಳ, ಅಂಚಿಗೆ ಬಂದ್ಬಿಟ್ಟಿದ್ಲು. ಮತ್ತು ಹೋಗಿ ಎತ್ತಿ ಹಾಕಿ ಒಂದು ತೆಲುಗು ಮಾಡಿಟ್ಟು ಬಂದೀನಿ. ಒಂದೊಂದು ಸಲ ಹಂಗೆ ಮಾಡ್ತಾಳೆ. ಸುಸ್ತಾದಾಗ ಏನಾಗುತ್ತೆ ಏನೋ ಉಳ್ಳಾಡ್ಬಿಡ್ತಾಳೆ, ಫುಲ್ ಹಾಸಿಗೆ ತುಂಬ ಉಳ್ಳಾಡ್ತಾಳೆ. ಅದಕ್ಕೆ ಹೋಗಿ ಎತ್ತಿ ಹಾಕಿ ಬಂದೆ. ಇಲ್ಲಾಂದ್ರೆ ಬಿದ್ದಿದ್ಲಂದ್ರೆ ಏನು ಹಾಕಿರ್ತಾವೆ ನೀವತ್ತು. ಪಾಪ ದಪ್ಪ ಬೇರೆ ಅದಾಳ. ಈಗ ಅಕ್ಕಿ ಆಕ್ಟಿವಿಟಿ ಇಲ್ಲ ನೋಡ್ರಿ. ಅಂದರೆ ಓಡಾಡೋದು, ಆಟ ಆಡೋದು, ತಿಂದ್ಮೇಲೆ ಓಡಾಡೋದು, ಅದು ಏನೂ ಇಲ್ಲಲ್ಲ. ತಿನ್ನೋದು ಕುಂದ್ರೋದು ಅಷ್ಟೇ ಅಲ್ಲ ಅಕ್ಕಿಗೆ. ಹಾಗಾಗಿ ಅಕ್ಕಿಗೆ ಮೈ ಬರಾಗತ್ತೈತಿ. ವಾಕಿಂಗ್ ಮಾಡಿಸ್ತೀನಿ, ಇಲ್ಲೇ ಒಳಗೆ ಮಾಡಿಸ್ತಿರ್ತೀನಿ. ಆದ್ರೂ ಆಕೆಯಾಗಲಿ ಎದ್ದು ಓಡಾಡೋದು, ಕೆಲಸ ಮಾಡೋದು ಹಿಂಗೆ ಮಾಡಿದ್ರೆ ಅಕ್ಕಿಗೆ ಮೈ ಒಂದು ಸ್ವಲ್ಪ ಇಳಿತೈತಿ. ಬಟ್ ಅಕ್ಕಿ ಓಡಾಡಲ್ಲ ನೋಡ್ರಿ. ಅಕ್ಕಿಯಾಗಲಿ ನಾನು ಓಡಾಡಿಸ್ಬೇಕು. ನಮ್ಮನೆ ಇನ್ನೂ ಬೇಕು. ಸ್ವಲ್ಪ ಮೀಡಿಯಮ್ ಸೈಜ್ ಅದಾಳ. ಮೀಡಿಯಮ್ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಅದಾಳ. ಬಟ್ ಅಕ್ಕಿನ್ಕಿಂತ ದಪ್ಪ ಇರೋ ಹುಡುಗರು ಅದಾವು. ನಾನು ಯೂಟ್ಯೂಬಲ್ಲಿ ನೋಡ್ತೀನಿ. ಅವರು ಕೂಡ ಲಾಗ್ಸ್ ಮಾಡ್ತಿರ್ತಾರೆ. ನಮ್ಮ ಮಗನ ಒಡಿಸ್ಸಾದವ್ರು ಅವರೊಬ್ಬರು. ಅಪ್ಪ ಅವ್ರ ಮಗಳು ನಮ್ಮ ನವ್ಯನ ಥರನೇ ಐತಿ. ಬಟ್ ನಮ್ಮ ನವ್ಯ ಇನ್ನೂ ಓಡಾಡ್ತಾಳೆ. ಆಕೆ ಅಷ್ಟು ಓಡಾಡೋದಿಲ್ಲ. ಮಲ್ಕೊಂಡಲ್ಲೇ ಕುಂತಲ್ಲೇ ನಾ ಹುಡುಗಿದೆಲ್ಲ ಎಷ್ಟು ದಪ್ಪ ಐತಿ ಆ ಹುಡುಗಿ. ಅವ್ರ ಮಮ್ಮಿ ಹೆಂಗೆ ಮಾಡ್ತಾಳೆ ಅನಿಸ್ಬಿಡ್ತೈತಿ ನನಗಂತರೂ. ನಮ್ಮ ನವ್ಯ ಎಷ್ಟು ದಪ್ಪ ಇರೋದ್ಕನ ನನಗೆ ಆಗೋದಿಲ್ಲ ಒಂದೊಂದು ಟೈಮ್ ಒಳಗೆ. ಬಟ್ ಅವ್ರ ಮಮ್ಮಿ ಭಾಳ ಗಟ್ಟಿ ಅನಿಸ್ಬಿಡ್ತೈತಿ ನನಗೆ. ಆಕೆ ನೋಡಿ ಅಷ್ಟು ದಪ್ಪ ಐತೆ ಆ ಹುಡುಗಿ. ಏನು ಮಾಡೋದು ನೋಡ್ರಿ, ಪಾಪ ಅನಿಸ್ತೈತೆ. ಆಕಿನೂ ನೋಡಿದ್ರೆ ನನಗೆ ಅವ್ರ ವಿಡಿಯೋ ನೋಡ್ತಿರ್ತೀನಿ ಆಗಾಗ. ಕಷ್ಟ ಆಗುತ್ತೆ. ಆಕೆ ಹೊರಗೆ ಮನ್ಸದಿಂದ ಇಳಿದು ಕರ್ಕೊಂಬರ್ಬೇಕಾದ್ರೆ ಹಿಂಗೆ ಬಗಲಾಗ ಹಿಡ್ಕೊಂಡು ಎಳ್ಕೊಂಬರ್ತಾಳೆ ಆ ಹುಡುಗಿನ. ಹಂಗೈತೆ ಆ ಹುಡುಗಿ, ಅಷ್ಟು ದಪ್ಪ ಐತಿ. ಪಾಪ ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಹಣೆ ಬರ, ನಮ್ಮ ಹಣೆ ಬರ. ನಮಗೆ ದೇವ್ರು ಅದಂತ ಮಾಡೋ ಸೇವೆ ಕೊಟ್ಟಾನ, ಮಾಡಬೇಕಂತ ಹೇಳಿ ಮಾಡೋದು ನೋಡ್ರಿ. ಬರೀ ಈಗ ಅಡುಗೆ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮನೆಯವ್ರನ್ನ ಸ್ನಾನ ಮಾಡ್ಕೊಂಡು ರೆಡಿ ಆಗೋದ್ರೊಳಗೆ ಇಡ್ಲಿ ಅಂತೂ ರೆಡಿ ಆದವು. ಈಗ ಚಟ್ನಿ ಒಂದು ರೆಡಿ ಮಾಡಿಬಿಟ್ನೆ ಅಂದ್ರೆ ಆಗೋಗುತ್ತೆ. ಈಗ ಶೇಂಗಾ ಸಿಪ್ಪಿನ ತೆಗಿಯಾಕತ್ತೀನಿ ಫ್ರೆಂಡ್ಸ್.
ಶೇಂಗಾ ಹಾಕಿದ್ರೆ ಚಟ್ನಿ ಚಲೋ ಆಕೈತಿ. ಹೀಗಾಗಿ ಶೇಂಗಾ ಸಿಪ್ಪಿನ ಇಲ್ಲೇ ಈ ರೀತಿ ಸಿಪ್ಪಿ ತಕೊಂಡು ಆಮೇಲೆ ತುಂಬಿ ಡಸ್ಟ್ಬಿನ್ಗೆ ಹಾಕಿರ್ತೀನಿ. ಹೊರಗಿಲ್ಲ, ಎಲ್ಲಿ ಜಾಗ ಇಲ್ಲ. ಇದ್ರಾಗ ಬಾಲ್ಕನಿ ಒಳಗೆ ಮಾಡಬೇಕು. ಅಲ್ಲಿನ ಏನು ಜಾಗ ಸಣ್ಣದು, ಅದಕ್ಕೆ ಇಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ತುಪ್ಪಾನಿನ ಹಾಕ್ತೀನಿ, ಶೇಂಗಾನು ಹಾಕ್ತೀನಿ. ಎರಡು ಹಾಕಿದ್ರೂ ಚಲೋ ಆಕೈತಿ. ಈಗ ನೋಡ್ರಿ, ನಾನು ಚಟ್ನಿ ರುಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಸ್ವಲ್ಪ ನೀರು ಹಾಕಿ ಚಟ್ನಿನ ರುಬ್ಕೊಳಕತ್ತೀನಿ ಫ್ರೆಂಡ್ಸ್. ಈಗ ನೋಡ್ಬೋದು ಫ್ರೆಂಡ್ಸು, ಇಡ್ಲಿ ರೆಡಿ ಆಯಿತು. ಇಡ್ಲಿ ತೆಗೆದು ಒಂದು 5 ನಿಮಿಷ ಮಾತ್ರ ನಾವು ಹೊರಗಡೆ ಇಡಬೇಕು. ಈ ರೀತಿ ತೆಗೆದು ಆವಾಗ ಏನಾಗುತ್ತಂದರೆ ನೀಟಾಗಿ ಬಿಟ್ಕೊಂಡ್ಬರ್ತಾವೆ. ಹಾಗಾಗಿ ಒಂದು 5 ನಿಮಿಷ ಬಿಟ್ಟು ನಾನು ತೆಗಿಬೇಕು ಅಂದ್ಕೊಂಡಿದ್ದೆ. ಬಟ್ ಟೈಮ್ ಆಗಿತ್ತು. ಒಂದು 4 ಪ್ಲೇಟ್ ಮಾತ್ರ ಹೊರಗಡೆ ಇಟ್ಕೊಂಡಿನಿ, ನಮ್ಮ ಮನೆಯವರಿಗೆ ಬಾಕ್ಸಿಗೆ ಮತ್ತು ಅವರಿಗೆ ತಿನ್ನಕ್ಕ ಅಂತ ಹೇಳಿಬಿಟ್ಟು. ಡೈರೆಕ್ಟ್ ನಾವು ಇಡ್ಲಿ ಪಾತ್ರೆಯಿಂದ ಓಪನ್ ಮಾಡಿದ ತಕ್ಷಣ ನಾವು ಇಡ್ಲಿ ತಗೊಂಡ್ರೆ ಏನಾಗುತ್ತಂದರೆ ಅದಕ್ಕೆಲ್ಲ ಹತ್ಕೊಂಡ್ಬಿಡುತ್ತೆ, ನೀಟಾಗಿ ಇಡ್ಲಿ ಬರಲ್ಲ. ಹಾಗಾಗಿ ಒಂದು 5 ನಿಮಿಷ ನಾವು ಈ ರೀತಿ ಹೊರಗಡೆ ಆರಾಕ್ಬಿಟ್ಟು ಆಮೇಲೆ ನಾವು ಇಡ್ಲಿ ತೆಗೆದ್ರೆ ನೀಟಾಗಿ ಬರ್ತಾವೆ. ಒಂದು ಸ್ವಲ್ಪನೂ ಅದ್ರದ್ದು ಸ್ಟ್ರಕ್ಚರ್, ಇಡ್ಲಿ ಇದು ಸ್ಟ್ರಕ್ಚರ್ ಇರುತ್ತೆ ನೋಡ್ರಿ, ಹಾಳಾಗೋದಿಲ್ಲ, ಚೆನ್ನಾಗಿ ಬರ್ತಾವೆ. ಹಾಗಾಗಿ ಈಗ ಆರಾಕ್ಬಿಟ್ಟಿನಿ, ಚಟ್ನಿ ಹಾಕಿಟ್ಟೆ ತಟ್ಟೆಗೆ. ಇಡ್ಲಿ ಒಂದು ಹಾಕೋಬೇಕು. ಇಡ್ಲಿ ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಮನೆಯವ್ರ ಟೈಮ್ ಆಗೈತಿ, ಬೇಗ ಬೇಗ ಕೊಡೋ ಅನ್ನಕತ್ತಿದ್ರು. ಹಾಗಾಗಿ ಅವರಿಗೆ ಒಂದು 4 ಇಡ್ಲಿನ ಫಸ್ಟ್ ತೆಗೆದು ಕೊಟ್ಬಿಟ್ರಾಯ್ತು ಅಂತೇಳಿ ತೆಗೆದು ಕೊಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದ್ದು ಇಡ್ಲಿ. ಚಟ್ನಿ ಕೂಡ ಸೂಪರ್ ಆಗಿತ್ತು. ಆಮೇಲೆ ಮೊನ್ನೆ ಒಬ್ಬರು ಒಂದು ಕ್ವಶನ್ ಕೇಳಿದ್ರು, ನಾವು ವೆಜಿಟೇರಿಯನ್ನ ಅಥವಾ ನಾನ್ ವೆಜಿಟೇರಿಯನ್ನ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೆ. ಅದನ್ನು ಕೂಡ ಕ್ವಶನ್ ಕೇಳಿದ್ರು. ಹಾಗಾಗಿ ಅದ್ರದ್ದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ರು, ಚಿಕ್ಕ ಹುಡುಗಿ ಏನೋ ದೊಡ್ಡವ್ರಿಗೆ ಗೊತ್ತಿಲ್ಲ, ಆಂಟಿ ನಿಮ್ಮದು ಕ್ಯಾಸ್ಟ್ ಯಾವುದು ಅಂತಂದು ಕೇಳಿದ್ರು.
ಕ್ಯಾಸ್ಟ್ ಬಗ್ಗೆ ಮಾತಾಡೋ ಅಂಥದ್ದು ಏನೋ ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದು ಅಷ್ಟೊಂದು. ಯಾಕಂದರೆ ಎಲ್ಲರೂ ನಾವು ಒಂದ ಅಂತ ತಿಳ್ಕೊಬೇಕಾಗುತ್ತೆ. ನಮ್ಮ ಕ್ಯಾಸ್ಟ್ ಯಾವುದು ಅಂತ ಮುಂದೆ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೇಳಿದ್ದೀನಿ. ತಿಂದು ಹೇಳ್ರಿ ಹೆಂಗಾಗ್ಯಾವ ಅಂತ. ಸಾಫ್ಟ್ ಆಗ್ಯಾವ? ಹೇಳ್ರಿ ಹೆಂಗಾಗಿದೆ? ಚಟ್ನಿ ಚಲೋ ಐತೆ? ನೋಡ್ರಿ ಬಾಕ್ಸಿಗೆ ಇಡ್ಲಿನ ಕಟ್ಟಿನಿ, ಚೆನ್ನಾಗಾಗ್ಯಾವ ಸಾಫ್ಟಾಗಿ. ಚಟ್ನಿನೂ ಕೂಡ ಕಟ್ಟಿಟ್ಟಿನಿ. ಇವರು ಚಹಾ ಸೋಸ್ಕೊಂಡು ಹಾಕೊಂತಾರ. ನಂಗೂ ಒಂದು ಸ್ವಲ್ಪ ಸೋಸ್ಬಿಡ್ರಿ ಹಂಗ. ಅಲ್ಲಿಲ್ಲ ಬಾಕ್ಸ್ ರೆಡಿ ಆಯ್ತು. ಅಲ್ಲೈತಾ ಚಟ್ನಿ ಕವರ್ ಐತನ ಬ್ಯಾಗ್ನಾಗ? ಈ ಚಟ್ನಿಗೆ ಇದು ಟೈಟ್ ಐತೆ ಆದ್ರೂ ಸೋರುತ್ತಂತ. ಭಾಳ ಟೈಟ್ ಐತಿ ನೋಡಿದ್ರ ಮ್ಯಾಗಿಂದ. ಆದ್ರೂ ಸೋರ್ತೈತೆ ಅಂತ ಹೇಳಿ ಕವರ್ ಹಾಕೊಂಡು ಹೋಗ್ತಾರ. ಗಾಡಿಯಾಗ ಇಟ್ಕೊಂಡು ಹೋಗ್ತಾರಲ್ಲ, ಡಿಕ್ಕಿ ಒಳಗೆ ಇಲ್ಲ ಮುಂದೆ ಇಟ್ಕೊಂತಾರ. ಓ ಎದ್ದ ನೋಡ್ರಿ ಅಲ್ಲಿ ಸನ್ಲೈಟ್ ಎದ್ಬಿಟ್ಟ. ಹಾಲು ಎದ್ದೇಳವ. ಏಯ್ ನಮ್ಮಿ ಎದ್ದೇಳ. ನೋಡ ಅಕ್ಕ ಎದ್ದಾವಡು. ನೋಡಲ್ಲ ಹೊರಗೆ ಬರ್ತೀನಿ ಅನ್ನಕತ್ತಾವಡಿ. ಬಂದೇ ಇರ ಅಪ್ಪಾಜಿ, ಕರ್ಕೊಂಬರ್ತೀನಿ. ಅಕ್ಕಿನ ಹೊರಗೆ ಕರ್ಕೊಂಬಂದು ಬಾತ್ರೂಮ್ನ ನಿಂದಿರಿಸಿ ನಾನು ಚಹಾ ಕುಡಿತೀನಿ. ಅಕ್ಕಿ ಕೆಲಸ ಆಕಿ ಮಾಡ್ತಾಳೆ ಬಾತ್ರೂಮ್ನಾಗ ನಿಂದಿರಿಸಿದ್ರೆ. ಬಂದು ನಿಂತು ನೋಡ್ರಿ ಅಲ್ಲಿ ಕಿಟಕ್ಯಾಗ. ಅಷ್ಟೇ ಹಾಕಿದ ಕಿಟಕ್ಯಾಗ ನಿಂದ್ರದು, ಹೊರಗೆ ನೋಡೋದು. ಹೌದಿಲ್ಲ? ಹಾಂ ಬಾ ಬಾ ನವಕ್ಕ. ಬಾತ್ರೂಮ್ನಾಗ ನಿಂದ್ರಿಸ್ತೀನಿ ಅಂದೆ. ಆಲ್ರೆಡಿ ಮಾಡ್ಕೊಂಡು ಓ ಓ ಓನಮ್ಮ ಅಮ್ಮಮ್ಮ ಅಮ್ಮಮ್ಮ ಅಂತ. ಬಾಕ್ಸ್ ಬ್ಯಾಗ್ನಾಗ ಇಟ್ಕೊಳಕತ್ತಾರ. ನಮ್ಮಿತ್ತ ಅಂದ್ ಸ್ಕೂಲ್ ಬ್ಯಾಗ್ ಅದ. ಇವ್ರದ್ದು ಐತಿ, ಅದು ಚಲೋ ಐತಿನ. ಇದು ಚೆನ್ನಾಗಿತ್ತಲ್ಲ, ಅದಕ್ಕೆ ಇದ್ರಾಗ ಇಟ್ಕೊಳ್ಸಾಕತ್ತಿದ್ದೆ. ಚಲೋ ಆತ. ಬಾಯ್ ಮಾಡುವ ನಾವೇ. ಬಾಯನ ನಿಮ್ಮ ಅಪ್ಪಗೆ ಬಾಯ್ ಮಾಡು. ಬಾಯ್ ಮಾಡ ನವಕ್ಕ. ಓಯ್ ಚಿನ್ನಿ ಮಾಡಲ್ಲನ? ಐ ಐ ಐ ಐ ಡಿಂಪಲ್. ಓಯ್ ಚಿನ್ನಿ ಬಾಯ್ ಮಾಡ. ಬಾಯನ್ನ ಹೊಂಟ್ರಿ ನೋಡ್ರಿ. ಗೊತ್ತಾತ. ಅಳ್ಸಕ್ ಹಚ್ಚ ಹೊಂಟೈತ. ಏಯ್ ಅಲ್ಲಿ ಕಿಟಕಿಯಾಗ ಬಾಯ್ ಮಾಡಿ. ನೋಡ್ರಿ ಈಗ ಇದು ನಮ್ಮಿತ್ತಾಗ 4 ಇಡ್ಲಿ. ಇದು ನಾವ್ಯಾಗ 3 ಇಡ್ಲಿ ತಗೊಂಡೀನಿ. ಎಷ್ಟು ತಿಂತಾಳೆ ನೋಡ್ಬೇಕು. ತಿನ್ನಷ್ಟು ತಿನ್ನಿಸ್ತೀನಿ ಬರ್ರಿ.
ಟೈಮ್ ಭಾಳ ಆಯ್ತು ಇವತ್ತು ಲಘುನ ಮಾಡೀನಿ ಬಟ್ ಲಘುನ ತಿನ್ನಕ್ಕಾಗಿಲ್ಲ ಅದೇನು ಗೊತ್ತಾ ವಿಡಿಯೋ ಎಡಿಟಿಂಗ್ ಒಬ್ರು ಕಮೆಂಟ್ ಮಾಡಿದ್ರು ಫೇಸ್ಬುಕ್ನಾಗ ನಿಮ್ದು ಲಾಗ್ಸ್ ಹಾಕ್ರಿ ಚೆನ್ನಾಗಿ ವ್ಯೂಸ್ ಬರ್ತಾವ ಅದ್ರೊಳಗ ಅಂತ ಎಲ್ಲ ವಾಕಿಂಗ್ ಎಕ್ಸರ್ಸೈಸ್ ಎಲ್ಲ ಮುಗೀತು ನಿಮ್ಮ ಅಪ್ಪನ ಹೋದ ಆಫೀಸ್ಗೆ ಈಕಿನೂ ಅದನ್ನ ಎದ್ದಿದ್ಲು ಎದ್ದ ತಕ್ಷಣ ತಿನ್ಸಕ್ ಹೋಗ್ ತಿನ್ನಲಿಕ್ಕೆ ಅದಕ್ಕೆ ನೋಡೋಣ ಇದು ಹೆಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿದೆ ಫೇಸ್ಬುಕ್ ಪೇಜ್ ಹೆಂಗ್ ಕ್ರಿಯೇಟ್ ಮಾಡೋದಂತಂದು ಇದು ನಿಂದು 4 ಕ್ರಿಯೇಟ್ ಮಾಡಿ ಅವೆಲ್ಲ ತಲೆ ಹಿಡಿತಾವ ಕೆಲಸ ಹಿಡಿತಾವ ಹೋಗನ ವಿಡಿಯೋ ಹಾಕೋದು ಅದೆಲ್ಲ ಮಾಡ್ಕೊಂಡ್ ಕುಂತನೆಲ್ಲ ಲೇಟ್ ಆಯ್ತು ಅದಕ್ಕೆ ಈಗ ತಿನ್ಸಾಕತ್ತೀನಿ ನೋಡ್ರಿ ನಾನು ಹಾಕಿದ್ಯಾ ಫೇಸ್ಬುಕ್ ವಿಡಿಯೋ ಹಾಕಿನಿ ಹೇಳ್ಬಿಡು ಫೇಸ್ಬುಕ್ನಾಗ ನನ್ನ ಫಾಲೋ ಮಾಡ್ರಿ ಹೆಸರು ಶ್ರೀದೇವಿ ಸಿಂಪಲ್ ಲೈಫ್ ಅಂತಾನ ಐತೆ ಅಲ್ಲಿನ ಶ್ರೀದೇವಿ ಜಾವೇದಿ ಅಂತ ಇತ್ತು ಇದು ಪಬ್ಲಿಕ್ ಪೋಸ್ಟ್ ಹಾಕೋದಿದು ಅದು ಪ್ರೈವೇಟ್ ಶ್ರೀದೇವಿ ಸಿಂಪಲ್ ಲೈಫ್ ಅಂತ ಹೇಳಿ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ರಿ ಅಲ್ಲಿ ಸಪೋರ್ಟ್ ಮಾಡ್ರಿ ನೋಡೋಣ ಅದ್ರಾಗ ಏನಾಗುತ್ತ ಗೊತ್ತಿಲ್ಲ ಒಂದು 3 ವಿಡಿಯೋ ಹಾಕಿನಿ ಬೆಳಿಗ್ಗೆಯಿಂದ ಒಂದ ಹಾಕ್ಬೇಕು ದಿನಕ್ಕೆ ನಾನು ಹಂಗ ನೋಡೋಣ ಅಂತ ಹೇಳ್ಬಿಟ್ಟು ಒಂದು 3 ವಿಡಿಯೋ ಹಾಕಿದೆ ಚೆನ್ನಾಗೈತೆ ಇಡ್ಲಿ ಓಕೆ ಬಾ ತಿನ್ಬಾ ನೀನು ತಿನ್ಬಾ ತೊಂಬಲ್ಲಿ ಎಷ್ಟು ಸಾಫ್ಟ್ ಆಗ್ಯಾವ ಇಡ್ಲಿ ಹೌದಾ ನೋಡ್ರಿ ಅಯ್ಯ ಹಂಗ ಸಾಫ್ಟು ಅಟ್ಟಸೈತಿ ಪಾಪ ನಾವ್ಯಾಗ ಏನು ಅಕ್ಕಿಗ ಅಕ್ಕಿಗೆ ಹಸು ಆಗುತ್ತ ಚೆನ್ನಾಗೈತಾ ಸೂಪರ್ ಈಗ ಎದ್ದ ನೋಡ್ರಿ ನಮ್ಮ ನಮಿತ ಈಗ ಎದ್ದಕ್ಕಿನ ಮುಖ ತೊಳ್ಕೊಂಡು ತಿನ್ನಕ್ಕೆ ಬಂದ ಈಗ ರಜೆ ಐತಲ್ಲ ಅದಕ್ಕೆ ಇವಾಗ ನೋಡ್ರಿ ನಾಷ್ಟ ಇಷ್ಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೆಸ್ಟ್ ಆದಮೇಲೆ ಈಗ ಎದ್ದು ಬಂದು ಪಾತ್ರೆ ಇತ್ತಲ್ಲ ಇಡ್ಲಿ ಮಾಡಿದ್ರಂತೂ ಜಾಸ್ತಿ ಪಾತ್ರೆ ಹಾಗಾಗಿ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ನಮ್ಮದು ಕ್ಯಾಸ್ಟ್ ಯಾವುದಪ್ಪ ಅಂದರೆ ಹಿಂದೂ ವಾಲ್ಮೀಕಿ ಫ್ರೆಂಡ್ಸ್ ನಮ್ಮ ಸೈಡ್ ಹಿಂದೂ ವಾಲ್ಮೀಕಿ ಅಂದರೆ ಗೊತ್ತಾಗುತ್ತಾ ಬಟ್ ಈ ಕಡೆ ನಾವು ಫಸ್ಟ್ಗೆ ಇಲ್ಲೆಲ್ಲ ಬಂದಾಗ ನಿಮ್ಮದು ಕ್ಯಾಸ್ಟ್ ಯಾವುದು ಅಂತ ಕೇಳ್ತಿದ್ರಲ್ಲ ಹಿಂದೂ ವಾಲ್ಮೀಕಿ ಅಂದ್ರೆ ಗೊತ್ತನ ಹಾಕಿದ್ದಿಲ್ಲ ನಮ್ಗೆ ಗೌಡ್ರು ಅಂದರೆ ನಮ್ಮೂರ ಕಡೆ ಎಲ್ಲ ಗೌಡ್ರು ಅಂದರೆ ಗೌಡ್ಕಿ ಮಾಡಿರ್ತಾರೆ ನೋಡ್ರಿ ಹಳೆ ಕಾಲದೊಳಗೆ ಅವರಿಗೆಲ್ಲ ಗೌಡ್ರು ಅಂತಾರೆ ಬಟ್ ಇಲ್ಲಿ ಗೌಡ್ರು ಅನ್ನೋದು ಒಂದು ಕ್ಯಾಸ್ಟ್ ಐತಿ ಅನ್ನೋದು ಇಲ್ಲಿಗೆ ಬಂದ ಮೇಲೆನ ಗೊತ್ತಾಯ್ತು ನಮಗೆ ನಮ್ಮದು ಕ್ಯಾಸ್ಟು ಬಂದು ಹಿಂದೂ ವಾಲ್ಮೀಕಿ ರಾಮಾಯಣ ಬರ್ದಾರಲ್ಲ ಅವರು ವಾಲ್ಮೀಕಿ ಇದಾರಲ್ಲ ಅವ್ರದ್ದು ನಮ್ಮದು ಕ್ಯಾಸ್ಟ್ ಅಂತಾರೆ ಅವ್ರದ್ದು ಮತ್ತು ಹಿಂದೂ ವಾಲ್ಮೀಕಿ ಜಯಂತಿನೂ ಕೂಡ ಮಾಡ್ತೀವಿ ನಮ್ಮ ಕ್ಯಾಸ್ಟ್ನವರೆಲ್ಲರೂ ಇಷ್ಟು ನೋಡ್ರಿ ನಮ್ಮದು ಕ್ಯಾಸ್ಟ್ ಯಾವುದು ಅಂತಂದು ಹೇಳಿದ್ದೀನಿ ಈಗ ನೋಡ್ಬೋದು ಇಡ್ಲಿ ಪಾತ್ರೆ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ಈಗ ನೋಡ್ರಿ ಕ್ಯಾಸ್ಟ್ ಅಂತ ಮಾತಾಡೋದು ಅಷ್ಟು ಸರಿಯಲ್ಲ ಯಾಕಂದ್ರೆ ಈ ಭೂಮಿ ಮೇಲೆ ಇರೋದು ಒಂದೇ ಜಾತಿ ಒಂದು ಹೆಣ್ಣು ಜಾತಿ ಒಂದು ಗಂಡು ಜಾತಿ ನನಗಂತೂ ಅಷ್ಟೊಂದು ಜಾತಿ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಯಾವ ಜಾತಿ ಏನು ಅನ್ನೋದೊಂದು ಮನುಷ್ಯತ್ವ ಅನ್ನೋದೊಂದು ಜಾತಿ ಚೆನ್ನಾಗಿದ್ದರೆ ಅದು ಒಂದು ಒಳ್ಳೆಯದು ಅಂತಲೇ ಅನಿಸುತ್ತೆ ಫ್ರೆಂಡ್ಸ್ ಈಗ ನೋಡ್ಬೋದು ನಾವ್ಯಾಗ ಸ್ನಾನ ಮಾಡಿಸ್ಕೊಂಬಂದು ಕರ್ಕೊಂಬಂದು ಆಕೆಗೆ ತಲೆಗೆ ಎಣ್ಣೆ ಹಚ್ಚಿ ತಲೆ ಬಾಚ್ತಾ ಇದ್ದೀನಿ ನಮ್ಮ ನಮಿತಾ ಹೊರಗಡೆ ಮೆಟ್ಲು ಬಾಗ್ಲ ಎಲ್ಲ ಕಸ ಗುಡಿಸಿ ಮಾಪ್ ಹಾಕಕತ್ತಿದ್ಲು ನಾನೇನು ಹೇಳಿದೆ ಪಾತ್ರೆ ತೊಳಿ ನಾ ಎಲ್ಲ ಮಾಡ್ಕೊತೀನಿ ಅದನ್ನ ಅಂದೆ ಇಲ್ಲ ನಾನು ಮೆಟ್ಲು ಒರೆಸ್ತೀನಿ ಅಂತಂದ್ಲು ಅದೇನೋ ಗೊತ್ತಿಲ್ಲ ಆಕೆಗೆ ಮೆಟ್ಲು ಒರೆಸೋದಂದ್ರೆ ಅಷ್ಟು ಇಷ್ಟ ಏನೋ ಗೊತ್ತಿಲ್ಲ ಅದನ್ನ ಮಾಡ್ತೀನಿ ಅಂತವ ಇಲ್ಲಿ ನೋಡ್ಬೋದು ನವ್ಯಾಗ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ತಾ ಇದ್ದೆ ಇದೇ ವಿಡಿಯೋನ ನಾನು ನಿನ್ನೆ ಶಾರ್ಟಲ್ಲಿ ಹಾಕಿದ್ದೆ ತುಂಬ ಜನ ಲೈಕ್ ಮಾಡಿರಿ ಇಷ್ಟಪಟ್ಟಿರಿ ವಿಡಿಯೋನ ಕಮೆಂಟು ಕೂಡ ಚೆನ್ನಾಗಿ ಮಾಡಿದ್ರಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸು ತುಂಬ ಜನ ನೋಡಿದ್ದೀರಿ ವಿಡಿಯೋನ ಹಾಗೆ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಇದ್ರನ ಫ್ರೆಂಡ್ಸು ನನಗೆ
ಈ ಯೂಟ್ಯೂಬಲ್ಲಿ ಬೆಳೆಯೋಕ್ಕಾಗೋದು. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಈಗ ನೋಡ್ಬೋದು ನಮ್ಮ ನವ್ಯ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಹೆಂಗೆ ಕುತ್ಕೊಂಡು ರೆಡಿ ಆಗತ್ತವ. ಒಂದೊಂದ್ಸಲ ಭಾಳ ಕಾಡಿಸ್ತಾಳೆ. ಇವತ್ತು ಯಾಕೋ ಏನೋ ಸೈಲೆಂಟಾಗಿ ಕುತ್ಕೊಂಡು ರೆಡಿ ಆಗತ್ತಿದ್ಲು. ಆಕೆಗೆ ಅದೇನೋ ಫ್ರೆಶ್ ಆದ್ಲಲ್ಲ, ಹಂಗಾಗಿ ಖುಷಿ ಆಯಿತು. ಆಮೇಲೆ ಇನ್ನೊಂದೇನೆಂದರೆ ಹೊಸ ಬಟ್ಟೆ ಹಾಕಿದ್ದೀನಿ. ನಿನ್ನೆ ವಿಡಿಯೋದೊಳಗೆ ಫಸ್ಟ್ಗೆ ಇದೇ ಡ್ರೆಸ್ ಹಾಕಿದ್ದೆ, ಮತ್ತು ಆಮೇಲೆ ಹೊರಗಡೆ ಕರ್ಕೊಂಡು ಹೊಂಟಿದ್ನೆಲ್ಲ ಮತ್ತೆ ಡ್ರೆಸ್ ಚೇಂಜ್ ಮಾಡಿದೆ ನಿನ್ನೆ, ಅಂದರೆ ಸಂಡೇ. ಯಾಕಂದ್ರೆ ಆಕೆಗೆ ಹೊರಗಡೆ ಹೋದಾಗ ಕಂಫರ್ಟೇಬಲ್ ಆಗಿರುವಂಥ ಡ್ರೆಸ್ಸನ್ನು ಹಾಕಿದ್ರೆ ಆಕೆಗೆ ಕರ್ಕೊಂಡು ಅಡ್ಡಾಡಕ್ಕೆ ಮಾಡಕ್ಕೆ ಅದೆಲ್ಲ ಆಗುತ್ತೆ. ಬಟ್ ಏನಂದರೆ ಆಕೆ ಕಾರ್ ಬಿಟ್ಟು ಇಳಿದೇ ಇಲ್ಲ ಬಿಡ್ರಿ, ಯಾಕಂದ್ರೆ ಲೇಟಾಗಿ ಹೋದ್ವಿ, ಹಂಗೆ ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಇಷ್ಟೇ ಇವತ್ತಿನ ಲಾಗು. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.